नमस्ते छात्रों, कैसे हैं आप सभी? ठीक है ना? बहुत अच्छी बात है। तो आज हम 10वीं कक्षा के तृतीय भाषा हिंदी का एक नया पाठ प्रस्तुत करने जा रहे हैं। तो मैं उससे पहले आपसे कुछ सवाल करता हूं। क्या आप कौन कौन से अच्छे गुणों को जानते हैं? बताइए मुझे। हाँ, सच बोलना, और अच्छा काम करना, दूसरों की मदद करना, है ना, और ईमानदारी से जीना आदि अच्छे गुण हैं। तो बुरे गुण कौन कौन से हैं? दूसरों को तंग करना, दूसरों को कष्ट देना, झूठ बोलना, है ना, बेईमानदारी करना आदि बुरे गुण हैं। समाज में हमें किन गुणों से आदर मिलता है? हाँ, बिल्कुल सही बनाया आपने। अच्छे गुणों को अपनाने से हमें समाज में अच्छा गौरव मिलता है और हम सुखमय जीवन बिता सकते हैं, है ना। तो ऐसा ही एक पाठ है यहाँ, बसंत की सच्चाई करके। कौन सा? बसंत की सच्चाई, पाठ 6। बसंत की सच्चाई। यह एक एकांकी है छात्रों। एकांकी का अर्थ है एक अंक वाला नाटक है। क्या है ये? एकांकी है। एकांकी का अर्थ है एक अंक वाला नाटक। तो इस एकांकी के एकांकीकार यानी लेखक कौन है? विष्णु प्रभाकर हैं। कौन है? विष्णु प्रभाकर जी। इस एकांकी के का आशय देखेंगे छात्रों। विष्णु प्रभाकर मानव मन के पारखी लेखक हैं। विष्णು ಪ್ರಭಾಕರ್ ಅವರು ಮಾನವನ ಮನಸ್ಸನ್ನ ಸರಿಯಾಗಿ ಗುರುತಿಸತಕ್ಕಂತಹ ಒಂದು ಲೇಖಕರು, ಒಬ್ಬ ಲೇಖಕರು. ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಮನಸ್ಸನ್ನು ಸರಿಯಾಗಿ अध्ययन ಮಾಡಿ ಬರೀತಕ್ಕಂಥವ್ರು. इस एकांकी में उन्होंने स्वाभिमान, परदुख कातरता जैसी मानवीय भावनाओं का सुंदर चित्रण किया है. ಈ ಏಕಾಂಕಿನಲ್ಲಿ, ಈ ಪಾಠದಲ್ಲಿ ಸ್ವಾಭಿಮಾನ, ಬೇರೆಯವರ ಪರದುಃಖ ಕಾತರತ ಅಂತ ಹೇಳಿದರೆ ಬೇರೆಯವರ ದುಃಖಕ್ಕೆ ಮಿಡಿಯುವುದು, ಇಂತಹ ಮಾನವೀಯ ಭಾವನೆಗಳನ್ನು ಸುಂದರವಾಗಿ ಇಲ್ಲಿ ಚಿತ್ರಿಸಿದ್ದಾರೆ ಮಕ್ಕಳು. गरीब होकर भी स्वाभिमानी और परिश्रम की कमाई से जीने वाले बसंत और प्रताप एक ओर हैं, तो दूसरी ओर कंगालों के प्रति हमदर्दी दिखाते हुए आदर के साथ व्यवहार करने वाले राजकिशोर जैसे पात्र अनुसरणीय है. ಈ ನಾಟಕದಲ್ಲಿ ಸ್ವಾಭಿಮಾನದಿಂದ ತನ್ನ ಪರಿಶ್ರಮದ ದುಡಿಮೆಯಿಂದ ಬದುಕ್ತಾ ಇರುವಂತಹ ಬಸಂತ್ ಮತ್ತು ಪ್ರತಾಪ್ ಅನ್ನುವಂತಹ ಮಕ್ಕಳು, ಇಬ್ಬರು ಬಾಲಕರು ಒಂದೆಡೆ ಆದರೆ, ಇನ್ನೊಂದೆಡೆ ಅಸಹಾಯಕರಿಗೆ, ಶೋಷಿತರ ಪರವಾಗಿ ಹೋರಾಟ ಮಾಡತಕ್ಕಂತಹ, ಅವ್ರ ಬಗೆಗೆ ಒಂದು ತುಡಿತ, ಅವ್ರಿಗೆ ಸಹಾಯ ಮಾಡ್ತಕ್ಕಂತಹ ಒಂದು
ಭಾವನೆಯಿಂದ ಮಾನವೀಯ ವ್ಯವಹಾರ ಮಾಡ್ತಾ ಇರುವಂತಹ ರಾಜ್ ಕಿಶೋರ್ ಅವರು ನಮಗೆ ಇನ್ನೊಂದು ಕಡೆ ಕಾಣಸಿಗ್ತಾರೆ. ಇವರೆಲ್ಲರ ವ್ಯಕ್ತಿತ್ವದ ಪರಿಚಯ ನಮಗೆ ಇಲ್ಲಿ ಸಿಕ್ಕುತ್ತೆ ಮಕ್ಕಳೇ. ಈ ಪಾಠದ ಲೇಖಕರು ವಿಷ್ಣು ಪ್ರಭಾಕರ್ ಅವರು. ಅವರ ಪರಿಚಯ ಸ್ವಲ್ಪ ಮಾಡ್ಕೊಳ್ಳೋಣ ಮಕ್ಕಳೇ. लेखक परिचय। विष्णु प्रभाकर जी का जन्म उत्तर प्रदेश के मुजफ्फरनगर में सन 1912 ईस्वी में हुआ। ವಿಷ್ಣು ಪ್ರಭಾಕರ್ ಅವರು ಉತ್ತರ ಪ್ರದೇಶದ ಮುಜಫ್ಫರನಗರ್ನಲ್ಲಿ 1912ರಲ್ಲಿ ಜನಿಸ್ತಾರೆ ಮಕ್ಕಳು. ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ, ಅವರು ಪಂಜಾಬ್ನಲ್ಲಿ ಓದ್ತಾರೆ. ಓದಿ 15 ವರ್ಷಕ್ಕೆ ಒಂದು ಸರ್कारी ಕೆಲಸಕ್ಕೆ ಸೇರ್ಕೊಳ್ತಾರೆ, सरकारी नौकरी। और उसके बाद 1955 में आकाशवाणी दिल्ली केंद्र में नाटक निर्देशक के रूप में उन्होंने काम करते हैं। 1955ರಲ್ಲಿ ದೆಹಲಿ ಆಕಾಶವಾಣಿ ಕೇಂದ್ರದಲ್ಲಿ ನಾಟಕ ನಿರ್ದೇಶಕರಾಗಿಯೂ ಕೂಡ ಅವರು ಸೇವೆ ಸಲ್ಲಿಸ್ತಾರೆ. ಆಮೇಲೆ ಒಂದೆರಡು ವರ್ಷಗಳ ನಂತರ ಅವರು ತಮ್ಮ ಈ ಹುದ್ದೆಗೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಸ್ವತಂತ್ರ ಬರಹಗಾರರಾಗಿ ಅವರು ತಮ್ಮ ವೃತ್ತಿಯನ್ನು ಮುಂದುವರಿಸ್ತಾರೆ. ಅವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ಯಾವ್ಯಾವ ನೋಡೋಣ. ಪ್ರಮುಖ ರಚನಾಯೇ ಏಕಾಂಕಿ ವಿಶೇಷತೆ. ಅವರು ವಿಶೇಷವಾಗಿ ನಾಟಕಗಳನ್ನು ಹೆಚ್ಚಾಗಿ ಬರೆದಿದ್ದಾರೆ. ಅದರಲ್ಲೂ 1 ಅಂಕದ ನಾಟಕಗಳನ್ನು ಹೆಚ್ಚಾಗಿ ಬರೆದಿದ್ದಾರೆ. ಅವರ ಈ ಏಕಾಂಕಿಗಳ ವಿಶೇಷತೆ ಏನು ಅಂತ ಹೇಳಿದ್ರೆ, मानवीय संबंधों का मनोवैज्ञानिक धरातल पर भावनात्मक चित्रण. ಒಂದು ಮಾನವೀಯ ಸಂಬಂಧಗಳ ಮನೋವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಚಿತ್ರಣವನ್ನು ಮಾಡತಕ್ಕಂಥದ್ದು ಅವರ ಏಕಾಂಕಿಗಳ ನಾಟಕಗಳ ಒಂದು ವಿಶೇಷತೆ ಮಕ್ಕಳೇ. ಯಾವ್ಯಾವ ಕೃತಿಗಳನ್ನು ಅವರು ಬರೆದಿದ್ದಾರೆ ಅಂತ ಅನ್ನೋದಾದ್ರೆ, ಆವಾರ ಮಸೀಹ, तट के बंधन, निशिकांत, दर्पण का व्यक्ति, धरती अब भी घूम रही है, युगे युगे क्रांति और गृहस्थी आदि उनकी प्रमुख कृतियां हैं छात्रों. मानव जीवन का यथार्थ चित्रण करने वाले लेखकों में से विष्णु प्रभाकर जी का महत्वपूर्ण स्थान है. ಮಾನವ ಜೀವನದ ಯಥಾರ್ಥ ಚಿತ್ರಣ ಅಂತ ಹೇಳಿದ್ರೆ, ಇದ್ದಿದ್ದನ್ನ ಇದ್ದ ಹಾಗೇನೆ ಬರೀತಕ್ಕಂಥದ್ರಲ್ಲಿ ಯಾವುದೋ ಕಲ್ಪನೆ, ಕಪೋಲ ಕಲ್ಪನೆ ಎಲ್ಲ ಸೇರಿಸಿ, ಇಲ್ದಿರೋದನ್ನೆಲ್ಲ ಸೇರಿಸಿ ಕಲ್ಪಿಸ್ಕೊಂಡು ಬರೀತಕ್ಕಂಥದ್ದಲ್ಲ. ನೋಡಿದ್ದನ್ನ ಇದ್ದಿದ್ದನ್ನ ಇದ್ದ ಹಾಗೇನೆ ಬರೀತಕ್ಕಂಥದ್ದು ಯಥಾರ್ಥವಾದ ಮಕ್ಕಳ. ಹಾಗೆ ಯಥಾರ್ಥವಾದ ಇದ್ದಿದ್ದನ್ನು ಇದ್ದ ಹಾಗೆ ಬರೀತಕ್ಕಂಥ ಬರಹಗಾರರಲ್ಲಿ ವಿಷ್ಣು ಪ್ರಭಾಕರ್ ಅವರು ಕೂಡ ಇಲ್ಲಿ ನಮಗೆ ಪ್ರಮುಖವಾಗಿ ಕಾಣಸಿಗ್ತಾರೆ. ವಿಷ್ಣು ಪ್ರಭಾಕರ್ ಜಿ ಗಾಂಧಿವಾದಿ ಲೇಖಕ ಮಾನೆ ಜಾತೆ ಹೇ. ಅವರು ಗಾಂಧಿ ತತ್ವಗಳಿಂದ ಬಹಳಷ್ಟು ಪ್ರಭಾವಿತರಾಗಿದ್ದಂಥವರು, ಗಾಂಧಿವಾದಿ ಲೇಖಕರು ಅಂತ ಹೇಳಿದ್ರೆ ಅವರು ಪ್ರಸಿದ್ಧರು. ಏಕಾಂಕಿ ಮಾನವೀಯ ಸಂವೇದನಾओं से ಓತಪ್ರೋತ ಹೇ. ಇವರ ನಾಟಕಗಳಲ್ಲಿ ಮಾನವೀಯ ಸಂವೇದನೆಗಳಿಂದ ತುಂಬಿ ತುಳುಕ್ತಾ ಇವೆ ಅಂತ. ಅಂದ್ರೆ ಅಲ್ಲಿ ಮಾನವೀಯ ಸಂಬಂಧಗಳು ಹೇಗಿರಬೇಕು, ಹೇಗಿದ್ದಾವೆ ಅನ್ನೋದ್ರ ಬಗೆಗೆ ಅವರು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಬರಹದಲ್ಲಿ ಬರೆದಿದ್ದಾರೆ ಮಕ್ಕಳು. ಹಾಗಾದ್ರೆ ಈಗ ನಾವು ಈ ಪಾಠವನ್ನ ಓದೋಣ. ಅದಕ್ಕೆ ಮುಂಚೆ ಈ ಪಾಠದಲ್ಲಿ ಯಾವ್ಯಾವ ಪಾತ್ರಗಳು ಬರ್ತವೆ ಅನ್ನೋದನ್ನ ಮೊದಲು ನೋಡೋಣ ಮಕ್ಕಳೇ. देखिए छात्रों, इस एकांकी में कौन कौन से पात्र आते हैं, पात्र परिचय कर लेंगे. पहला पात्र है बसंत. कौन है बसंत? एक गरीब शरणार्थी लड़का. एक गरीब शरणार्थी लड़का, वह एक गरीब लड़का है और दूसरों के आश्रय में रहने वाला है. शरणार्थी यानी आश्रय में रहने वाला. प्रताप कौन है? बसंत का छोटा भाई है. कौन है प्रताप? बसंत का छोटा भाई है. प्रताप को बसंतना तम्मा. पंडित राजकिशोर
ನೇತ. ಪಂಡಿತ್ ರಾಜ್ಕಿಶೋರನವರು ಒಬ್ಬ ನಾಯಕರು, ಒಬ್ಬ ಕಾರ್ಮಿಕ ಮುಖಂಡರು, ಇನ್ನು ಒಬ್ಬ ಡಾಕ್ಟರ್, ಮತ್ತೆ ಇನ್ನಿಬ್ರು ದಾರಿಯಲ್ಲಿ ನಡೆದಾಡ್ತಕ್ಕಂತಹ ಒಂದೆರಡು ಪಾತ್ರಗಳು ಈ ಪಾಠದಲ್ಲಿ ಪ್ರಮುಖವಾಗಿ ಬರ್ತಾರೆ ಮಕ್ಕಳು. अच्छा, तो अब हम इस एकांकी का पहला दृश्य देखेंगे. स्टेज पर सुविधानुसार एक बड़े नगर के बाजार का प्रतीकात्मक दृश्य. आने जाने, लेने देने का शोर, फेरी वालों की पुकार. उन्हीं के बीच में एक लड़का नंगे पैर, फटे कपड़े पहने, हाथ में सामान संभाले भागता हुआ आता है. उसकी आयु लगभग 12 वर्ष की है. उसका नाम बसंत है. वह पुकार रहा है. ಈ ಮೊದಲನೇ ದೃಶ್ಯದ ದೃಶ್ಯಾವಳಿಗಳು ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಸ್ಟೇಜ್ ಮೇಲೆ ರಂಗಸಜ್ಜಿಕೆ, ಅಲ್ಲಿ ಅನುಕೂಲಕ್ಕೆ ತಕ್ಕ ಹಾಗೆ ಒಂದು ಪೇಟೆಯ ಚಿತ್ರ, ಮಾರುಕಟ್ಟೆಯ ದೃಶ್ಯ ಬಿಂಬಿಸೋ ಥರ ನಾವು ಅಲ್ಲಿ ರೆಡಿ ಮಾಡ್ಕೋಬೇಕು. ಅಲ್ಲಿ ಹೋಗ್ತಕ್ಕಂತಹ ಜನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾರೆ. ಲೇನೆ ದೇನೆ ಕಾ ಶೋರ್, ಕೊಡೋ ತಗೊಳ್ಳೋರ ಗಲಾಟೆ, ಮಾರ್ತಕ್ಕಂಥವ್ರು ಕೂಗ್ತಾ ಇರ್ತಾರೆ. ತಗೊಳ್ಳೋರು ಇದೆಷ್ಟು ಅದೆಷ್ಟು ಅಂತ ಕೇಳ್ತಿರ್ತಾರೆ, ತಗೊಳ್ತಿರ್ತಾರೆ ಅಲ್ವಾ. ಇನ್ನು ಕೆಲವರು ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ಮಾರಾಟ ಮಾಡ್ತಿರ್ತಾರೆ, ಕೆಲವರು ಅಲ್ಲೇ ಒಂದು ಕಡೆ ಕೂತ್ಕೊಂಡು ಮಾರಾಟ ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ಒಂದು ಮಾರುಕಟ್ಟೆಯ ದೃಶ್ಯ. ಅವರ ಮಧ್ಯೆ ಒಬ್ಬ ಹುಡುಗ ನಂಗೆ ಪೈರ್ ಫಟೆ ಕಪಡೆ ಪಹನೆ. ನೋಡಿ, ಇದು ಬಹಳ ಮುಖ್ಯ. ಅವನ ಕಾಲಲ್ಲಿ ಚಪ್ಪಲಿ ಕೂಡ ಇಲ್ಲ, ಪಾದರಕ್ಷೆಗಳು ಕೂಡ ಅವನು ಧರಿಸಿಲ್ಲ, ಮತ್ತೆ ಹಾಕೊಂಡಿರ್ತಕ್ಕಂತಹ ಬಟ್ಟೆಗಳು ಕೂಡ ಹರಿದೋಗಿರುವಂತಹ ಬಟ್ಟೆಗಳನ್ನು ಅವನು ಧರಿಸ್ಕೊಂಡಿದ್ದಾನೆ. ಹಾತ್ ಮೇ ಸಾಮಾನ್ ಸಂಭಾಲೆ ಭಾಗ್ತಾ ಹೂ ಆತಾ ಹೇ. ಅವನ ಕೈನಲ್ಲಿ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಮಾರೋದಕ್ಕೆ ಅಂತ ಹೇಳಿ ಹಿಡ್ಕೊಂಡಿದ್ದಾನೆ. ಅವುಗಳನ್ನು ಹಿಡ್ಕೊಂಡು ಓಡೋಡು ಬರ್ತಾ ಇದೆ. ಅವನ ವಯಸ್ಸು ಸುಮಾರು 12 ವರ್ಷ. ಅವನ ಹೆಸರು ಬಸಂತ್ ಅಂತ ಮಕ್ಕಳು. ವಹ ಕ್ಯಾ ಕರ್ ರಹಾ ಹೈ, ಪುಕಾರ್ ರಹಾ ಹೈ. ಅವನು ಕೂಗಿ ಜನರನ್ನ ಆಕರ್ಷಿಸ್ತಾ ಇದ್ದಾನೆ. ಕೆಲವು ವಸ್ತುಗಳನ್ನು ಮಾರಲಿಕ್ಕೆ ಅವನು ಪ್ರಯತ್ನಿಸ್ತಾ ಇದ್ದಾನೆ. बसंत, छल्ली ले लो, बटन ले लो, दिया सलाई ले लो. कोई उसकी बात नहीं सुनता. सब उसे देखते हैं और आगे बढ़ जाते हैं. इसी समय एक खद्दरदारी व्यक्ति वहां आगे बढ़ जाते हैं. इसी समय एक खद्दरदारी व्यक्ति वहां से जाते दिखाई देते हैं. वे मजदूर नेता पंडित राजकिशोर हैं. बसंत उन्हें देखकर उनके पीछे भागता है. बसंत, साहब बटन लीजिए, देसी बटन. साहब दिया सलाई लीजिए. राजकिशोर, भाई मुझे कुछ नहीं चाहिए, जाओ किसी और को दे दो. बसंत, साहब छलनी लीजिए, दूध छानिए, चाय छानिए. राजकिशोर, मुझे नहीं चाहिए. बसंत, बटन. राजकिशोर, नहीं. बसंत, दिया सलाई. राजकिशोर, नहीं नहीं नहीं. बसंत विनम्र स्वर, साहब एक छलनी लीजिए, सिर्फ 2 आना कीमत है. राजकिशोर, पर भाई मुझे नहीं चाहिए तो कैसे ले लूं. बसंत, अच्छा आप 6 पैसे. राजकिशोर, ओहो, कह दिया मुझे कुछ नहीं चाहिए. बसंत रुआसा, साहब
सवेरे से अब तक कुछ नहीं बिका। आपसे आशा थी साहब एक तो ले लीजिए। राजकिशोर जेब से 2 पैसे निकालते हुए, तुम तो अच्छा, तुम्हें पैसे चाहिए, लो ये 2 पैसे लो और जाओ। बसंत एकदम, नहीं साहब नहीं, मैं पैसे नहीं लूंगा। राजकिशोर नहीं लोगे? बसंत जी नहीं, आप छलनी खरीद लीजिए। राजकिशोर अच्छा, एक छलनी में तुम्हें क्या बचेगा? बसंत 2 पैसे। राजकिशोर तो बस पैसे ले लो और समझ लो मैंने एक छलनी खरीद ली। बसंत नहीं साहब नहीं, यह तो भीख है, मैं भीख नहीं लूंगा, आप छलनी ले ले। राजकिशोर पर इस बात का बड़ा असर होता है। वे सहसा उस बच्चे को देखते हैं, फिर जेब टटोलते हैं, पर पैसे नहीं मिलते। राजकिशोर भाई मेरे पास पैसे नहीं हैं, होते तो ले लेता, नोट है। बसंत उदास नोट है, पैसे तो मेरे पास भी नहीं है, कुछ बिका ही नहीं। राजकिशोर तभी तो कहता था, अच्छा कल ले लूंगा या मेरे घर ले आना, किशनगंज में रहता हूं। बसंत एकदम नहीं साहब आज ही ले लीजिए, आप नोट मुझे दीजिए, मैं अभी बाजार से भुना लाता हूं। बसंत एकदम। राजकिशोर भाई तुम तो। बसंत बस मैं यहां आया। राजकिशोर अच्छा लो भुना लाओ, अभी आना। बसंत अभी आया साहब, आप यहीं ठहरे, अभी पलक मारते ही आया। बसंत नोट लेकर बाजार की ओर भागता है। राजकिशोर वहीं खड़े रहते हैं। धीरे धीरे 15-20 मिनट बीत जाते हैं। जैसे जैसे समय बीतता है वे उत्सुक होकर बाजार की ओर देखते हैं। राजकिशोर 15 मिनट हो गए, अब तक नहीं आया, कहां रह गया? मुझे तो लगता है अब नहीं लौटेगा। यहां तक पहला दृश्य है छात्रों। अब हम इस पाठ में आए कुछ नए शब्दों का अर्थ देखेंगे छात्रों। अब हम इस एकांकी में आए कुछ नए शब्दों का अर्थ देखेंगे छात्रों। राह, राह का मतलब है रास्ता, मार्ग, रास्ते। दिया सलाई, दिया सलाई ಅಂದ್ರೆ ಬೆಂಕಿ ಕಡ್ಡಿ ಮಕ್ಕಳ। छलनी, छलनी का अर्थ है जालीदार छोटा उपकरण अथवा जरडी। ನಾವು ಟೀ ಸೋಸೋದಕ್ಕೆ ಹಾಲು ಸೋಸೋದಕ್ಕೆ ಬಳಸ್ತೀವಲ್ಲ ಜರಡಿ। एक आना, ಒಂದು ಆಣೆ, ಒಂದು ಆಣೆ ಅಂದ್ರೆ 6 ಪೈಸೆ। ಮೊದಲು ಆಣೆ ಪೈಸೆ ಅವೆಲ್ಲ ಇರ್ತಾ ಇತ್ತು, ಈಗ ಅವೆಲ್ಲ ಇಲ್ಲ, ಈಗೆಲ್ಲ ರೂಪಾಯಿಗಳು ಬಂದ್ಬಿಟ್ಟಿದೆ। ರೂಪಾಯಿ ಬರೋದಕ್ಕಿಂತ ಮುಂಚೆ ಆಣೆಗಳಲ್ಲಿ ಹೇಳ್ತಾ ಇತ್ತು 16 ಆಣೆಗೆ 1 ರೂಪಾಯಿ ಮಾತ್ರ। ಇಲ್ಲಿ ಒಂದು ಆಣ ಅಂದ್ರೆ 6 ಪೈಸೆ, 6 ಪೈಸೆ ಅಂದ್ರೆ 1 ಆಣ, ಆಣೆ 1 ಆಣೆ, ಇಂತ 16 ಆಣೆ ಸೇರಿದ್ರೆ 1 ರೂಪಾಯಿ ಆಗ್ತಾ ಇತ್ತು। रुआसा ಅಂದ್ರೆ ರೋನೆ ಜೈಸೆ, ಅಳೋಂತರ ಮಾಡೋದು। फेरी वाला, घूम फिर कर सामान बेचने वाला, ವಸ್ತುಗಳನ್ನ ಅಲ್ಲಿ ಇಲ್ಲಿ ತಿರುಗಾಡಿಕೊಂಡು ಸುತ್ತಾಡಿಕೊಂಡು ಮಾರಾಟ ಮಾಡ್ತಾರಲ್ವಾ ಅಂತ ವ್ಯಾಪಾರಿಗಳಿಗೆ ಫೇರಿವಾಲಾ ಅಂತ ಕರೀತಾರೆ। बुनालाना, बुनाना ಅಂತ ಹೇಳಿದ್ರೆ बड़े सिक्के को चिल्लर या चुट्टे के रूप में बदलना। ಈಗ ದೊಡ್ಡ ನಾಣ್ಯವನ್ನ ಅಥವಾ ನೋಟನ್ನ ಚಿಲ್ಲರೆ ಮಾಡಿಸ್ಕೊಂಡ್ಬರೋದು,
ಅಲ್ವಾ, ಪೈಸೆಗಳಲ್ಲೋ ಅಥವಾ ಬಿಡ್ ನೋಟ್ಗಳಲ್ಲೋ ಚಿಲ್ಲರೆ ಮಾಡೋದನ್ನ, ಚಿಲ್ಲರೆ ಮಾಡಿಸ್ಕೊಳ್ಳೋದನ್ನ बुनालाना ಅಂತ ಹೇಳ್ತಾರೆ. अच्छा, अब हम इस एकांकी का विस्तृत रूप से विश्लेषण देखेंगे छात्रों. अच्छा छात्रों, अब हम इस एकांकी का पहला दृश्य देखेंगे. इस दृश्य में, यह दृश्य कहां घटता है? हाँ, एक बाजार का प्रतीकात्मक दृश्य वहां नजर आता है. वहां कौन कौन रहते हैं? लोग आते जाते रहते हैं और दुकान पर कुछ लोग व्यापार करते रहते हैं और कुछ फेरी वाले भी वहां यहां वहां फिरकर अपना सामान बेचते रहते हैं. ऐसे लड़कों में, ऐसे आदमियों के बीच एक लड़का आता है. वह कैसा रहता है? ನಂಗೆ ಪೈರ್ ಅಂದ್ರೆ ಬರಿಗಾಲಲ್ಲಿರ್ತಾನೆ ಮತ್ತು ಹೇಗೆ ಹರಿದೋಗಿರ್ತಕ್ಕಂಥ ಫಟೆ ಕಪಡೆ ಪಹನೆ ಹೇ ಅಂದ್ರೆ ಹರಿದೋದಂತಹ ಬಟ್ಟೆಗಳನ್ನು ಧರಿಸಿಕೊಂಡಿರ್ತಕ್ಕಂಥ ಒಬ್ಬ ಬಾಲಕ, ಒಬ್ಬ ಹುಡುಗ ಆ ಮಾರುಕಟ್ಟೆಯ ದೃಶ್ಯದಲ್ಲಿ ನಮಗೆ ಕಾಣಿಸುತ್ತಾನೆ. ಅವನು ಓಡೋಡಿ ಬರ್ತಾನೆ, अपने सामान संभाले भागता हुआ आता है. ಅವನ ಕೈಯಲ್ಲಿ ಏನೇನೋ ಸಾಮಾನುಗಳು ಇಟ್ಕೊಂಡಿದ್ದಾನೆ, ಅವನ್ನೆಲ್ಲ ಹೊತ್ಕೊಂಡು ಓಡೋಡಿ ಬರ್ತಾನೆ. उसकी आयु कितनी थी? 12 ವರ್ಷ. ಕೇವಲ 12 ವರ್ಷದ ಬಾಲಕ ಅವನು ಕೆಲವು ವಸ್ತುಗಳನ್ನ ವ್ಯಾಪಾರ ಮಾಡ್ತಾ ಇರೋದು ನಮಗೆ ಕಂಡು ಬರುತ್ತೆ. ಏನವನ ಹೆಸರು? ಬಸಂತ್ ಅಲ್ವಾ. ಅವನು ಕೂಗಿ ಕೂಗಿ ಹೇಳ್ತಾ ಇದ್ದಾನೆ. ಏನಂತ ಕೂಗ್ತಾ ಇದ್ದಾನೆ? छलनी ले लो, बटन ले लो, दिया सलाई ले लो ಅಂತ ಕೂಗ್ತಾ ಇದ್ದಾನೆ ಅಲ್ವಾ. ಛಲ್ನಿ ಅಂದ್ರೆ ನಾವು ಆಗ್ಲೇ ನೋಡಿದಾಗೆ ಶಬ್ದಾರ್ಥದಲ್ಲಿ एक ಜಾಲಿದಾರ್ ಛೋಟಾ ಸಾ ಉಪಕರಣ ಅಂತ ಹೇಳ್ತಾರೆ. ಅಂದ್ರೆ ಹಾಲು ಅಥವಾ ಟೀ ಸೋಸುವಂತಹ ಒಂದು ಫಿಲ್ಟರ್, ಒಂದು ಜರಡಿ, ಅದನ್ನ ಅವನು ಮಾಡ್ತಾ ಇದ್ದಾನೆ. ಅದನ್ನ ತಗೊಳ್ರಿ. ಬಟನ್ ಲೇಲೋ, ಅವನ ಹತ್ರ ಕೆಲವು ಬಟನ್ಗಳಿದಾವೆ, ಗುಂಡಿಗಳಿದಾವೆ, ಅವುಗಳನ್ನು ತಗೊಳ್ರಿ ಅಂತ ಕೂಗ್ತಾ ಇದ್ದಾನೆ. ಮತ್ತೆ ದಿಯಾ ಸಲಾಯಿ, ದಿಯಾ ಸಲಾಯಿ ಅಂದ್ರೆ ಬೆಂಕಿ ಕಡ್ಡಿ, ಬೆಂಕಿ ಪಟ್ಟಣ ಇಟ್ಕೊಂಡಿದ್ದಾನೆ ಅವನು. ಆ ಬೆಂಕಿ ಪಟ್ಟಣವನ್ನ ಮಾರ್ತಾ ಇದ್ದಾನೆ. ಅವುಗಳನ್ನೆಲ್ಲ ತಗೊಳ್ರಿ ಅಂತ ಕೂಗ್ತಾ ಇದ್ದಾನೆ. ಕೋಯಿ ಉಸ್ಕಿ ಬಾತ್ ನಹಿ ಮಾ ಸುನ್ತಾ, ಆದ್ರೆ ಅವನು ಹೇಳೋದನ್ನು ಯಾರೊಬ್ರು ಕೇಳಿಸ್ಕೊತಾ ಇಲ್ಲ ಅಲ್ಲಿ. सब उसे देखते हैं और आगे बढ़ जाते हैं. ಎಲ್ಲರೂ ಅವ್ರು ಕೂಗೋದನ್ನ ಕೇಳಿಸ್ಕೊತಾರೆ, ಅವನ ಕಡೆ ನೋಡ್ತಾರೆ, ಹೊರತು ಯಾರು ಅವ್ರ ಹತ್ರ ಏನೊಂದು ತಗೊಳ್ತಾ ಇಲ್ಲ, ಸುಮ್ಮನೆ ಹೊರಟೋಗ್ಬಿಡ್ತಾರೆ. इसी समय एक खद्दरदारी व्यक्ति वहां से जाते दिखाई देते हैं. ಇದೇ ಸಂದರ್ಭದಲ್ಲಿ ಒಬ್ಬ ಖದ್ದರ್ದಾರಿ ಅಂದ್ರೆ ಖಾದಿ ಬಟ್ಟೆಯನ್ನ ಧರಿಸಿದವರು ಅಂತ, ಖದ್ದರ್ದಾರಿ ಅಂತ ಕರೀತಾರೆ ಅವನ್ನ. ಒಬ್ಬ ಖಾದಿ ಬಟ್ಟೆ ಧರಿಸಿರ್ತಕ್ಕಂತಹ ಒಬ್ಬ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ, ಅವರು ಅಲ್ಲಿಂದ ಹೋಗೋದು ಅವನ ಕಣ್ಣಿಗೆ ಬೀಳುತ್ತೆ. ವೇ ಮಜ್ದೂರ್ ನೇತಾ ಪಂಡಿತ್ ರಾಜ್ ಕಿಶೋರ್ ಹೇ. ಯಾರವರು ಖದ್ದರ್ದಾರಿ ವ್ಯಕ್ತಿ? ಪಂಡಿತ್ ರಾಜ್ ಕಿಶೋರ್ ಅಂತ ಹೇಳಿ ಅವರ ಹೆಸರು. ಅವರು ಮಜ್ದೂರ್ ನೇತಾ ಅಂದ್ರೆ ಅವರು ಕಾರ್ಮಿಕರ ನಾಯಕರಾಗಿರ್ತಾರೆ. ಬಸಂತ್ ಉನ್ಹೆ ದೇಖ್ಕರ್ ಉನ್ಕೆ ಪೀಛೆ ಭಾಗ್ತಾ ಹೈ. ಅವ್ರು ನೋಡಿದ ತರ ಬಸಂತ್ ಅವ್ರ ಹಿಂದಿಂದೇನೆ ಓಡೋಗ್ತಾನೆ. ಯಾಕೆ ಅಂದ್ರೆ ಬೇರೆಯವ್ರು ಯಾರೂ ತಗೋತಾ ಇಲ್ಲ, ಇವ್ರು ತುಂಬಾ ಒಳ್ಳೆಯವರು ಅಂತ ಕಾಣಿಸುತ್ತೆ, ಖಾದಿ ಬಟ್ಟೆ ಬೇರೆ ಧರಿಸಿದ್ದಾರೆ, ಇವ್ರಿಗೆ ದೇಶಾಭಿಮಾನ ಆರಿಸಿದೆ, ಹಂಗಾಗಿ ನನ್ನ ಮೇಲೆ ಕರುಣೆ ತೋರಿಸಿ ಏನಾದ್ರೂ ಸಾಮಾನು ತಗೋಬಹುದು ಅನ್ನುವಂತ ಆಶಾ ಭಾವನೆಯಿಂದ ಅವ್ರ ಹಿಂದಿಂದೆ ಓಡ್ ಬರ್ತಾನೆ ಬಸಂತ್. ಬಸಂತ್ ಹೇಳ್ತಾನೆ, ಸಾಹಬ್ ಬಟನ್ ಲೀಜಿಯೇ, ದೇಸಿ ಬಟನ್, ಸಾಹಬ್ ದಿಯಾ ಸಲಾಯಿ ಲೀಜಿಯೇ ಅಂತ ಹೇಳ್ತಾನೆ. ಸಾಹೇಬ್ರೆ, ಈ ಬಟನ್ ತಗೊಳ್ರಿ, ಗುಂಡಿ ತಗೊಳ್ರಿ, ಮತ್ತೆ ದಿಯಾ ಸಲಾಯಿ ಅಂದ್ರೆ ಬೆಂಕಿ ಪಟ್ಟ ತಗೊಳ್ರಿ, ಏನ್ ಕೊಡ್ಲಿ ನಿಮ್ಗೆ ಅಂತ ಕೇಳ್ತಾರೆ. ರಾಜ್ ಕಿಶೋರ್, ಭಾಯಿ ಮುಜೆ ಕುಚ್ ನಹಿ ಚಾಹಿಯೇ, ನನಗೂ ಏನ್ ಬೇಡ ಕಣಪ್ಪ ಅಂತ ಹೇಳ್ತಾರ ಅವ್ರು. ಜಾವೋ ಕಿಸಿ ಅವ್ರಿಗೋ ದೇದೋ, ಹೋಗಿ ಬೇರೆ ಇನ್ಯಾರಿಗಾದ್ರೂ ಬೇಕಿದ್ರು ಕೊಡಪ್ಪ, ನನಗೇನು ಬೇಡ ಅಂತ ಹೇಳ್ತಾರೆ. ಬಸಂತ್, ಸಾಬ್ ಛಲ್ಲಿ ಲೀಜಿಯೇ, ದೂದ್ ಚಾಣಿಯೇ, ಚಾಯ್ ಚಾಣಿಯೇ. ನೋಡಿ ಅವ್ರು ಹೇಗೆ ವರ್ಣನೆ ಮಾಡ್ತಾರೆ. ಸಾಬ್ರೆ, ಹಾಗಿದ್ರೆ ಒಂದು ಜರಡಿ ತಗೊಳ್ರಿ, ಅದರಲ್ಲಿ ಹಾಲು ಸೋಸ್ಬೋದು, ಟೀ ಸೋಸ್ಬೋದು ಅಂತೆಲ್ಲ ಹೇಳ್ತಾರೆ.
ರಾಜಕಿಶೋರ್ ಮುझे नहीं चाहिए, ನನಗೇನು ಬೇಡ ಕಣಪ್ಪ. ಬಸಂತ್ ಬಟನ್, ಹಾಗಿದ್ರೆ ಬಟನ್ ತಗೊಳ್ತೀರಾ? ರಾಜಕಿಶೋರ್ ನಹಿ, ಅದು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಬಸಂತ್ ಹೇಳ್ತಾನೆ, ದಿಯಾ ಸಲಾಯಿ, ಹೋಗ್ಲಿ ಬೆಂಕಿ ಪಟ್ಟು ನಾನು ತಗೊಳ್ರಿ ಅಂತಾನೆ. ರಾಜಕಿಶೋರ್ ನಹಿ ನಹಿ, ಬೇಡ ಬೇಡ, ನನಗೇನು ಬೇಡ ಅಂತ ಹೇಳ್ತಾರೆ. ಬಸಂತ್ ವಿನಮ್ರ ಸ್ವರದಲ್ಲಿ ಹೇಳ್ತಾನೆ, ಸಾಹಬ್ ಏಕ್ ಛಲ್ನಿ ಲೀಜಿಯೇ, ಸಾಹೇಬ್ರೆ ಒಂದು ಜರಡಿನಾದ್ರೂ ತಗೊಳ್ರಿ. ಸಿರ್ಫ್ 2 ಆನಾ ಕೀಮತ್ ಹೈ, ಕೇವಲ 2 ಆಣೆ ಇದರ ಬೆಲೆ. ಕೀಮತ್, ಕೀಮತ್ ಅಂದ್ರೆ ಬೆಲೆ, ಮೌಲ್ಯ. ಆ ಜರಡಿಯ ಬೆಲೆ ಎಷ್ಟು ಹೇಳ್ತಾನೆ ನಾನು? 2 ಆಣೆ. 2 ಆಣೆ ಅಂದ್ರೆ ಎಷ್ಟು? ಈಗ 8 ಪೈಸೆಗೆ 1 ಆಣೆ, 2 ಆಣೆ ಅಂದ್ರೆ 12 ಪೈಸೆ ಅಲ್ವಾ? ओके. राजकिशोर पर भाई मुझे नहीं चाहिए तो कैसे ले लूं? ರಾಜಕಿಶೋರ್ ಹೇಳ್ತಾರೆ, ಅಲ್ಲ ಕಣಪ್ಪ, ನನಗೆ ಅಗತ್ಯನೇ ಇಲ್ಲ ಅಂದ್ರೆ, ಬೇಕಿಲ್ಲ ಅಂದ್ರೆ ನಾನು ಯಾಕೆ ತಗೊಳ್ಳಿ ಸುಮ್ನೆ ಅಂತ ಹೇಳ್ತಾರೆ. ಬಸಂತ್ ಅಚ್ಚಾ ಅಬ್ 6 ಪೈಸೆ, ಅವನು ಇನ್ನೂ ಒಂದು ಆಫರ್ ಕೊಡ್ತಾನೆ. ಹಾಗಿದ್ರೆ ಈಗ 12 ಪೈಸೆ ಕೊಡೋದು ಬೇಡ ನಮ್ಗೆ, ಸಾಕು 6 ಪೈಸೆ ಕೊಟ್ರೆ ತಗೋತೀರಾ ಅಂತ ಕೇಳ್ತಾನೆ. ರಾಜಕಿಶೋರ್ ಓಹೋ ಕಹ ದಿಯಾ ಮುझे कुछ नहीं चाहिए. ರಾಜಕಿಶೋರ್ ಹೇಳ್ತಾರೆ, ಹೇಳಿಲ್ಲನಪ್ಪ ನನಗೇನು ಬೇಡ ಅಂತ, ಮತ್ತೆ ಮತ್ತೆ ಯಾಕೆ ಕೇಳ್ತೀಯಾ ಅಂತ ಹೇಳ್ತಾರ. ಬಸಂತ್ ರುವಾಸ ಅಂದ್ರೆ ರೋನೆ ಜೈಸ, ಅಳೋ ತರ ಮುಖ ಮಾಡ್ಕೊಳ್ತಾನೆ ಅವನು. ಸಾಹಬ್ ಸವೇರೆ ಸೇ ಅಬ್ ತಕ್ ಕುಚ್ ನಹಿ ಬಿಕಾ, ಸಾಹೇಬ್ರೆ ಬೆಳಗ್ಗಿಂದ ಇದುವರೆಗೂ ಏನೊಂದೂ ಮಾರಾಟ ಆಗಿಲ್ಲ, ಯಾರೊಬ್ರು ಏನೋ ಕೊಂಡ್ಕೊಂಡಿಲ್ಲ. ಆಪ್ಸೆ ಆಶಾ ಥಿ, ನೀವಾದ್ರೂ ಕೊಂಡ್ಕೊಳ್ತೀರಾ ಅಂತ ಆಸೆ ಇಟ್ಕೊಂಡಿದ್ದೆ ಸರ್. ಸಾಹಬ್ ಏಕ್ ತೋ ಲೀಜಿಯೇ, ಸರ್ ಒಂದೇ ತಗೊಳ್ಳಿ ಸರ್, 1 ತಗೊಳ್ಳಿ ಸರ್ ಅಂತಾನ. ರಾಜಕಿಶೋರ್ जेब से 2 पैसे निकालते हुए तुम दो, अच्छा तुम्हें पैसे चाहिए, लो ये 2 पैसे लो और जाओ. ಅದ ಅವಾಗ ಏನ್ ಮಾಡ್ತಾರೆ, ಇವ್ನು ಬಿಡಂಗ್ ಕಾಣಲ್ಲ ಅಂತ ಹೇಳಿ ಜೇಬಲ್ ಕೈ ಇಟ್ಟು ಒಂದು 2 ಪೈಸೆ ಸಿಗುತ್ತೆ, ಈ 2 ಪೈಸೆನ ಕೊಡ್ತಾರ ಅವನಿಗೆ. ತಗೋ, ನಿನಗೆ ದುಡ್ಡು ತಾನೇ ಬೇಕಾಗಿರೋದು, ಈ 2 ಪೈಸೆ ತಗೋ, ಹೊರಟೋಗ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಬಸಂತ್ ಏಕದಮ್ ನಹಿ ಸಾಹಬ್ ನಹಿ, ಮೈ ಪೈಸೆ ನಹಿ ಲೂಂಗಾ. ನೋಡಿ ಬಸಂತನ ಈ ಮಾತು ಎಷ್ಟು ಪ್ರಭಾವ ಬೀರುತ್ತೆ ರಾಜಕಿಶೋರ್ ಮೇಲೆ ಅಂತ ಹೇಳಿದ್ರೆ, ಅವನು ಹೇಳ್ತಾನೆ, ಏನ್ ಸಾರ್ ಸುಮ್ಮನೆ ದುಡ್ಡು ಕೊಡ್ತಾ ಇದ್ದೀರಾ? ನಾನು ಸುಮ್ಮನೆ ದುಡ್ಡು ತಗೊಳ್ಳಲ್ಲ. ರಾಜಕಿಶೋರ್ ಕೇಳ್ತಾರೆ, ನಹಿ ಲೋಗೆ? ಬಸಂತ್ ಜಿ ನಹಿ, ಆಪ್ ಛಲ್ನಿ ಖರೀದ್ ಲೀಜಿಯೇ. ನೀವು ಸುಮ್ಮನೆ ದುಡ್ಡು ಕೊಟ್ರೆ ನನಗೆ ಬೇಡ, ನಾನು ತಗೊಳ್ಳಲ್ಲ. ನೀವು ಬೇಕಾದ್ರೆ ಒಂದು ಜರಡಿ ತಗೊಳ್ರಿ, ಜರಡಿ ತಗೊಂಡು ದುಡ್ಡು ಕೊಡ್ರಿ, ನಾನು ತಗೊಳ್ತೀನಿ ಅಂತ ಹೇಳ್ತಾರೆ. ರಾಜಕಿಶೋರ್ ಅಚ್ಚಾ ಏಕ್ ಛಲ್ನಿ ಮೇ ತುಮ್ಹೆ ಕ್ಯಾ ಬಚೇಗಾ? ರಾಜಕಿಶೋರ್ ಕೇಳ್ತಾರೆ, ಅಲ್ಲಪ್ಪ ಈಗ ನೀನು ಒಂದು ಜರಡಿ ಮಾರಿದ್ರೆ ನಿನಗೆ ಎಷ್ಟು ಲಾಭ ಆಗತ್ತೆ ಅಂತ ಕೇಳ್ತಾರೆ. ಬಸಂತ್ 2 ಪೈಸಾ, 2 पैसे, ನನಗೆ 2 पैसे ಲಾಭ ಸಿಗುತ್ತೆ ಅಂತ ಹೇಳ್ತಾರೆ. ರಾಜಕಿಶೋರ್ तो बस पैसे ले लो और समझ लो मैंने एक छलनी खरीद लिया. ಅವ್ರು ಹೇಳ್ತಾರೆ, ಹಾಗಿದ್ರೆ ನಿನ್ಗೆ 2 ಪೈಸೆ ತಾನೇ ಲಾಭ ಸಿಗೋದು, ಈ 2 ಪೈಸೆ ಲಾಭ ಅಂತ ಇಟ್ಕೋ. ನಾನು ನನಗೊಂದು ಛಲ್ನಿ, ಒಂದು ಜರಡಿಯನ್ನು ಮಾರಿದೆ ಅಂತ ಅನ್ಕೋ, 2 ಪೈಸೆ ಲಾಭ ಬಂದಿದೆ ಅಂತ ಇಟ್ಕೊಳಪ್ಪ, ಈ ದುಡ್ಡು ತಗೋ, ನನ್ಗೆ ಬಿಟ್ಬಿಡು ಅಂತ ಹೇಳ್ತಾರ. ಬಸಂತ್ नहीं साहब नहीं, यह तो भीख है, मैं भीख नहीं लूंगा, आप छलनी ले ली. ಇಲ್ಲ ಸಾಹೇಬ್ರೆ, ಇಲ್ಲ, ಇದು ಭಿಕ್ಷೆ, ನಾನು ಭಿಕ್ಷೆ ತಗೊಳ್ಳಲ್ಲ. ಬೇಕಿದ್ರೆ ಒಂದು ಜರಡಿ ತಗೊಳ್ಳಿ, ಆ ಜರಡಿ ಮಾರಾಟ ಮಾಡಿದ್ರಿಂದ ಬಂದ ದುಡ್ಡಲ್ಲಿ ಬೇಕಾದ್ರೆ ನಾನು ಲಾಭ ಅಂತ ತಗೊಳ್ತೀನಿ ಹೊರತು, ನೀವು ಜರಡಿ ತೆಗೆದುಕೊಳ್ಳದೆ ಖರೀದಿಸದೆ ಸುಮ್ಮನೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಅದನ್ನು ಮುಟ್ಟಲ್ಲ, ನಾನು ತಗೊಳ್ಳಲ್ಲ, ಅದು ಭಿಕ್ಷೆ. ನೋಡಿ ಇಲ್ಲಿ ಬಹಳ ಸ್ವಾಭಿಮಾನದ ಗುಣ ನಾವು ನೋಡ್ತೇವೆ ಮಕ್ಕಳೇ ಬಸಂತನಲ್ಲಿ. ಬಸಂತ್ ಮೂಲತಃ ಒಬ್ಬ ಗರೀಬ್ ಶರಣಾರ್ಥಿ ಲಡ್ಕ ಅಂತ ಹೇಳಿದ್ವಿ ಪಾತ್ರ ಪರಿಚಯದಲ್ಲಿ. ಗರೀಬ್ ಶರಣಾರ್ಥಿ ಅಂದ್ರೆ ಅವನು ತುಂಬಾ ಬಡವನಿದ್ದಾನೆ, ಅವನು ಬೇರೊಬ್ಬರ ಆಶ್ರಯದಲ್ಲಿ ಬದುಕ್ತಾ ಇದ್ದಾನೆ, ಅವನಿಗೆ ಹಣದ ಅವಶ್ಯಕತೆ ಇದೆ, ಆದರೂ ಕೂಡ ಅವನು
ಸುಮ್ಮನೆ ಕೊಟ್ಟಂಥ ದುಡ್ಡನ್ನು ತಗೊಳ್ತಾ ಇಲ್ಲ. ಬದಲಿಗೆ ಏನನ್ನಾದರೂ ವಸ್ತುಗಳನ್ನು ಮಾರಾಟ ಮಾಡಿ ಅದರಲ್ಲಿ ಬಂದಂಥ ದುಡ್ಡನ್ನು, ಆ ದುಡಿಮೆಯಿಂದ ಬಂದಂಥ ದುಡ್ಡನ್ನು ಅವನು ತನ್ನ ದುಡ್ಡು ಅಂತ ಭಾವಿಸ್ತಾನೆ ಹೊರತು ಸುಮ್ಮನೆ ಕೊಟ್ಟರೆ ಅವನಿಗೆ ಅಗತ್ಯತೆ ಇದ್ರೂ ಕೂಡ ತಗೊಳ್ಳೋದಿಲ್ಲ. ನೋಡಿ, ಅವನಲ್ಲಿ ಎಂಥ ಸ್ವಾಭಿಮಾನ ಇದೆ ಅಲ್ವಾ. ಹೀಗೆ ನಾವು ಸ್ವತಃ ಕಷ್ಟಪಟ್ಟು ದುಡಿದು ಗಳಿಸಿ ಅದರಲ್ಲಿ ನಮಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಬದುಕಬೇಕೇ ಹೊರತು ನಮಗೆ ಸುಮ್ಮನೆ ಸಿಕ್ಕತ್ತೆ ಅಂತ ಹೇಳಿದ್ರೆ ಯಾವುದಾದ್ರೂ ದುಡ್ಡಿಗೂ ನಾವು ಆಸೆ ಪಡಬಾರದು. ಅವನು ಇಷ್ಟು ಚಿಕ್ಕ ವಯಸ್ಸಿನ ಬಾಲಕ, ಅವನಷ್ಟು ತೊಂದರೆಯಲ್ಲಿದ್ದರೂ ಕೂಡ ಸುಮ್ಮನೆ ಕೊಟ್ಟರೆ ಬೇರೆ ಯಾರಾದಿದ್ರೆ ಆಯ್ತು ಕೊಡಿ ಅಂತ ತಗೊಬಿಡ್ತಿದ್ರು ಅಲ್ವಾ. ಅಂದರೆ ಬಸಂತ್ ಎಂತ ಲಡ್ಕ, एक स्वाभिमानी लड़का है और एक परिश्रमी लड़का है. वह परिश्रम करके अपनी कमाई से जो मिलता है उसे वह ले सकता है, लेकिन चुपचाप ऐसे मुफ्त में कोई पैसे देते हैं तो वह उसे लेने को तैयार नहीं होता है. वह उसे क्या समझता है? वह उसे भीख समझता है. ಸುಮ್ಮನೆ ಹಾಗೆ ಇಸ್ಕೊಳ್ಳೋದು ಭಿಕ್ಷೆ ತಗೊಂಡಂಗೆ. ಭಿಕ್ಷೆ ಬೇಡ್ತಕ್ಕಂಥದ್ದು ಒಳ್ಳೇದಲ್ಲ ಅಲ್ವಾ. ಭಿಕ್ಷೆ ಯಾರು ಬೇಡಬೇಕು ಅಂದ್ರೆ ಕೈಲಾಗದೆ ಇದ್ದವರು, ವಯಸ್ಸಾದವರು, ಯಾರು ನೋಡ್ಕೊಳ್ಳೋರು ಇಲ್ಲದೆ ಇರೋಂತಹ ಅನಾಥರು, ಅವ್ರು ಭಿಕ್ಷೆ ಬೇಡಬೇಕು. ಕೈ ಕಾಲು ಚೆನ್ನಾಗಿರೋರು, ದುಡ್ಕೊಂಡು ತಿಂತಕ್ಕಂತಹ ಸಾಮರ್ಥ್ಯ ಇರ್ತಕ್ಕಂಥವ್ರು ಯಾವತ್ತೂ ಭಿಕ್ಷೆ ಬೇಡಬಾರ್ದು ಅನ್ನುವಂಥ ಪಾಠ ಆ ಪಾತ್ರದಿಂದ ನಮ್ಗೆ ಗೊತ್ತಾಗುತ್ತೆ, ಬಸಂತನಿಂದ ಅಲ್ವಾ. ಅವನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂತಹ ಗುಣ ಇದೆ. ಆಮೇಲೆ ಸುಮ್ಮನೆ ಯಾರಾದ್ರೂ ದುಡ್ಡು ಕೊಟ್ಟರೆ ಇಸ್ಕೊಳ್ತಕ್ಕಂತಹ ಆಸೆ ಬುರುಕ್ತನ ಇಲ್ಲ ಅವನಲ್ಲಿ. ನಿಸ್ವಾರ್ಥ ಇದೆ, ಸ್ವಾಭಿಮಾನ ಇದೆ. ನಾನು ಭಿಕ್ಷೆ ತಗೊಳ್ಳೋದಿಲ್ಲ ಸ್ವಾಮಿ, ನಾನು ದುಡ್ಡು ತಿಂತೀನಿ ಏನೋ ಅಂತ ಪಾಠ ಹೇಳ್ತಾನೆ ಅವನು ಅಲ್ವಾ. ನಿಜವಾಗಿಯೂ ಇಲ್ಲಿ ಬಸಂತನಿಂದ ನಾವು ತುಂಬ ಕಲಿಯುವಂತಹ ಒಂದು ಪಾಠ ಇದೆ. ರಾಜ್ಕಿಶೋರ್, भाई मेरे पास पैसे नहीं हैं, होते तो ले लेता, ನೋಟ್ है. ಈ ಮಾತು ಕೇಳಿ ಪಂಡಿತ್ ರಾಜ್ಕಿಶೋರ್ಗೆ ತುಂಬ ಪ್ರಭಾವಿತರಾಗ್ತಾರೆ ಅವರು. ಹೌದಲ್ಲ ಪಾಪ, ಇವನು ಬಡವನಾಗಿದ್ರು ಕೂಡ ಇವನು ನಾನು ಕೊಟ್ಟಂತ 2 ಪೈಸೆಗೆ ಆಸೆ ಪಡದೆ ಕಷ್ಟಪಟ್ಟೆ ದುಡ್ದೆ ತಿನ್ಬೇಕು ಅಂತ ಬಯಸ್ತಾನಲ್ಲ, ಇವನು ಗುಣವನ್ನು ಮೆಚ್ಚಬೇಕು. ಇವನ ಹತ್ರ ಸಾಧ್ಯವಾದರೆ ನಾನು ತಗೊಂಡ್ರೆ ಇವನಿಗೊಂದಿಷ್ಟು ಸಹಾಯ ಆಗತ್ತೆ ಅನ್ನೋದಾದ್ರೆ ಖಂಡಿತ ಇವನ ಹತ್ರ ಏನಾದರೂ ಕೊಂಡ್ಕೊಳ್ಳೋಣ ಅಂತ ಮನಸ್ಸು ಮಾಡ್ತಾರೆ. ಅವರು ಜೇಬಲ್ಲಿ ಕೈ ಇಟ್ಟು ನೋಡ್ತಾರೆ, ಚಿಲ್ಲರೆ ಕಾಸು ಅವ್ರ ಹತ್ರ ಏನೂ ಇರೋದಿಲ್ಲ. ₹1 ನೋಟ್ ಇರತ್ತೆ, ₹1 ನೋಟ್. ಅವ್ರು ಹೇಳ್ತಾರೆ, ಅಯ್ಯೋ ತಮ್ಮ, ನನ್ನ ಹತ್ರ ಈ ಪೈಸೆಗಳಿಲ್ವಲ್ಲೋ, ₹1 ನೋಟ್ ಇದ್ದೆ, ನನ್ನ ಹತ್ರ ಪೈಸೆ ಇದ್ದಿದ್ರೆ ತಗೊಂಡ್ಬಿಡ್ತಿದ್ದೆ ಅಂತ ಹೇಳ್ತಾರೆ. ಬಸಂತ್ ಉದಾಸ್, ಅವನಿಗೆ ಸ್ವಲ್ಪ ಬೇಸರ ಆಗುತ್ತೆ. ನೋಟ್ ಹೇ, पैसे तो मेरे पास भी नहीं है, कुछ बिका ही नहीं. ಅಯ್ಯೋ ನೋಟ್ ಇದೆಯಾ, ನನ್ನ ಹತ್ರನೂ ಚಿಲ್ಲರೆ ಇಲ್ಲ ಸರ್, ಬೆಳಗ್ಗೆಯಿಂದ ಏನೂ ವ್ಯಾಪಾರ ಆಗಿಲ್ಲ ಅಂತ ಹೇಳ್ತಾರೆ. ರಾಜ್ಕಿಶೋರ್, तभी तो कहता था, अच्छा कल ले लूंगा या मेरे घर ले आना, ಕಿಶನ್ಗಂಜ್ में रहता हूँ. ಅವ್ರು ಹೇಳ್ತಾರೆ, ಅದಕ್ಕೆ ಅಪ್ಪ ಹೇಳ್ತಾ ಇದ್ದಿದ್ದು ನನ್ನ ಹತ್ರ ದುಡ್ಡಿಲ್ಲ ಅಂತ. ಇಲ್ಲ, ಒಂದು ಕೆಲಸ ಮಾಡಿ, ನಾನು ನಾಳೆ ತಗೊಂಡ್ಬಿಡ್ತೀನಿ ಬಿಡು ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ನೀನೇ ನನ್ನ ಮನೆಗೆ ಬಾ, ನಾನು ಕಿಶನ್ಗಂಜಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಬಸಂತ್ ಏಕದಮ್, नहीं साहब आज ही ले लीजिए, आप नोट मुझे दीजिए, मैं अभी बाजार से बुना लाता. ಅದಕ್ಕೆ ಅವ್ರು ಹೇಳ್ತಾನೆ, ಬೇಡ ಸಾಹೇಬ್ರೆ, ಇವತ್ತೇ ತಗೊಂಡ್ಬಿಡ್ರಿ, ನೀವು ₹1 ನನ್ನ ಕೈಯಲ್ಲಿ ಕೊಡ್ರಿ, ನಾನು ಓಡೋಗಿ ಚಿಲ್ಲರೆ ಮಾಡಿಸ್ಕೊಂಡ್ಬರ್ತೀನಿ ಅಂತ ಹೇಳ್ತಾರೆ. ರಾಜ್ಕಿಶೋರ್, ಭಾಯಿ ತುಮ್ ತೋ, ಇವ್ರು ಏನು ಮಾಡಿದ್ರು ಬಿಡೋಕೆ ಕಾಣಲ್ಲ ಅಂತ, ಏನೋ ಒಳ್ಳೆ ಗಿರಾಕಿ ಸಿಕ್ಕಪ್ಪ ನನಗೆ ಅಂತ ರಾಜ್ಕಿಶೋರು ಏನು ಮಾಡ್ತಾರೆ, ₹1 ನೋಟ್ ಅವ್ರಿಗೆ ಕೊಡ್ತಾರೆ. ಬಸಂತ್, ಬಸ್ ಮೈ ಯಹ ಆಯ, ಅವ್ರ ಹತ್ರ ₹1 ನೋಟ್ ಇಸ್ಕೊಂಡು ಈಗ ಬಂದ್ಬಿಡ್ತೀನಿ ನಾನು ಅಂತ ಹೇಳಿ ಓಡ್ತಾನೆ. ರಾಜ್ಕಿಶೋರ್, ಅಚ್ಚಾ ಲೋ ಬುನಾ ಲಾओ ಅಭಿಯಾನ, ತಗೋ ₹1 ತಗೋ, ಬೇಗ ಹೋಗಿ ಚಿಲ್ಲರೆ ಮಾಡಿಸ್ಕೊಂಡು ಈಗಲೇ ಬರಬೇಕು ಅಂತ ಹೇಳಿ ಕಳ್ಸ್ತಾರೆ. ಬಸಂತ್, ಅಭಿ ಆಯ ಸಾಬ್, ಆಪ್ ಯಹಿ ಟಹರೆ, ಅಭಿ ಪಲಕ್ ಮಾರ್ತೆ ಹಿ ಆಯ. ಈಗ ಬಂದ್ಬಿಡ್ತೀನಿ ಸರ್, ಇಲ್ಲೇ ನಿಂತ್ಕೊಳ್ರಿ, ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಅಂತ ಹೇಳಿ ಓಡೋಗ್ತಾರೆ. ಬಸಂತ್ ನೋಟ್ ಬುನಾಕರ್
नोट लेकर बाजार की ओर भागता है। राजकिशोर वहीं खड़े रहते हैं। धीरे धीरे 15-20 मिनट हो जब बीत जाते हैं। जैसे जैसे समय बीतता है वे उत्सुक होकर बाजार की ओर देखते हैं। ಇವ್ರು ₹1 ನೋಟ್ ತಗೊಂಡು ಮಾರ್ಕೆಟ್ ಕಡೆಗೆ ಹೋಗ್ತಾನೆ. ಇವ್ರು ಇಲ್ಲೇ ನಿಂತ್ಕೊಳ್ತಾರೆ. 10 ನಿಮಿಷ 15 ನಿಮಿಷ ಆಗುತ್ತೆ, 20 ನಿಮಿಷ ಆಗುತ್ತೆ ಹತ್ರ. ಆದ್ರೂ ಅವ್ನು ಬರೋದೇ ಇಲ್ಲ. ಯಾಕೋ ಬರಲೇ ಇಲ್ವಲ್ಲ ಅಂತ ಹೇಳಿ ಅವ್ರು ಹೋದ ಕಡೆ ಮಾರ್ಕೆಟ್ ಕಡೆಗೆ ಅವನು ತಲೆ ಎತ್ತಿ ನೋಡ್ತಾರೆ. ಯಾಕೆ बरलिಲ್ಲ ಹುಡುಗ ಅಂತ. 15 मिनट हो गए, अब तक नहीं आया. कहाँ रह गया? मुझे तो लगता है अब नहीं लौटेगा. ರಾಜಕಿಶೋರ್ ಹೇಳ್ತಾರೆ, 15 ನಿಮಿಷ ಆಯ್ತು, ಇಲ್ಲಿವರೆಗೂ ಬರಲಿಲ್ಲ, ಇವನು ಎಲ್ಲಿ ಉಳ್ಕೊಂಬಿಟ್ಟ? ಬಹುಶಃ ಇವತ್ತು ಇವನು ಬರಂಗ್ ಕಾಣಲ್ಲ, ಇವನು ಬರಲ್ಲ ಅನ್ಸುತ್ತೆ ಅಂತ ಅನ್ಕೊಳ್ತಾರೆ. ಅಲ್ಲಿಗೆ ಮೊದಲನೇ ದೃಶ್ಯ ಮುಗಿಯತ್ತೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ 2ನೇ ದೃಶ್ಯದಿಂದ ಮತ್ತೆ ಮುಂದುವರ್ಸೋಣ ಅಂತೆ. ಅಲ್ಲಿವರೆಗೂ ನೀವು ಇನ್ನೊಂದ್ಸರಿ ಈ ಪಾಠವನ್ನ ಒಮ್ಮೆ ಓದಿ ಮಕ್ಕಳು. ಆಯ್ತಾ? ಧನ್ಯವಾದಗಳು.